ಎಲ್ರಿಗೆ ನಮಸ್ಕಾರ. Very good morning to all of you. How many people do not understand Kannada here? Everybody understand? You don't understand? I'm from Telugu, so I don't. Telugu is very similar to Kannada. So ಹಾಗಾದ್ರೆ ಕನ್ನಡದಲ್ಲಿ ಮಾತಾಡಲಾ? ಎಕ್ಸಲೆಂಟ್. ಸೊ ಇವತ್ತು ನಾವು ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್ ಸಂಸ್ಥೆಯ ಆವರಣದಲ್ಲಿ KGIS 2.0 ಅನ್ನು ಅನಾವರಣ ಮಾಡ್ತಾ ಇದೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಸುಮಾರು 500 ಬಜೆಟ್ ಘೋಷಣೆಯನ್ನು ಮಾಡಿದರು. ಅದರಲ್ಲಿ ಬಜೆಟ್ ಘೋಷಣೆ ಸಂಖ್ಯೆ 450 KGIS 2.0. You are the first one to implement the ಘೋಷಣೆ. A very, very big hand for our Dr. Rajesh, under whose very dynamic leadership the KGIS, the KSRAC, and so many other initiatives are happening. It is so, overwhelming for me to see that more than 150 ಸ್ಟೂಡೆಂಟ್ಸ್ ನಮ್ಮ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸಿಂದ ಈ ಒಂದು ಕಾಂಪಿಟಿಷನ್ ಏನು ಮಾಡಿದ್ದೀರಿ, ಮ್ಯಾನೇಜಿಂಗ್ ಅವರ್ ಟೆಕ್ನಾಲಜೀಸ್ ಫಾರ್ ಮ್ಯಾನೇಜಿಂಗ್ ಪ್ಲ್ಯಾನೆಟ್ ಅರ್ತ್. ಏನನ್ಸುತ್ತೆ, ಮ್ಯಾನೇಜ್ ಮಾಡ್ಬೋದಾ ಪ್ಲ್ಯಾನೆಟ್ ಅರ್ಥನ್ನು? ಮಾಡ್ಬೋದಾ? ಟೆಕ್ನಾಲಜೀಸ್ ಇದಾವಲ್ಲ, ಮಾಡ್ತಾ ಇದ್ದೀವ? ಆರ್ ವಿ ವೆಲ್ ಮ್ಯಾನೇಜಿಂಗ್ ಇಟ್? ನೋ. ವೇರ್ ಆರ್ ವಿ ಫೈಂಡಿಂಗ್ ದ ಶಾರ್ಟ್ ಫಾಲ್? Where is the mismanagement of human technologies or human development in as far as planet Earth is concerned? ಎಲ್ಲಿ ಮಿಸ್ಮ್ಯಾನೇಜ್ ಮಾಡ್ತಾ ಇದ್ದೀವಿ ನಾವು? ಅತಿ ಮುಖ್ಯ, ಅತಿ ಇಂಪಾರ್ಟೆಂಟ್ ಆಗಿ ಅಗತ್ಯ ಇರುವಂಥದ್ದು ಪ್ಲಾನೆಟ್ ಅರ್ಥಲ್ಲಿ ಇರ್ತಕ್ಕಂಥ ಎಲಿಮೆಂಟ್ ಏನು? ಲೈಕ್ ವಾಟ್? ಏರ್ ಆ್ಯಂಡ್ ವಾಟರ್ ಆ್ಯಂಡ್ ಸಾಯಿಲ್, ಹೌದಲ್ಲ? Are we managing our water well? Why not? Why not? You know how many lakes have died? You know how many water bodies ನಮ್ಮ ಹಿರಿಯರು ಕಟ್ಟಿರೋದು ಈ ಕೆರೆಗಳು ಈಗ ನೀರು ಸಂಗ್ರಹಣೆ ಆಗ್ತಾ ಇಲ್ಲ. ಎಷ್ಟು ವರ್ಷ ಹಿಂದೆ ಅವರು ಎಷ್ಟು ವೈಜ್ಞಾನಿಕವಾಗಿ ಈ ಮಳೆ ನೀರನ್ನು ಸಂಗ್ರಹಣೆ ಮಾಡಲಿಕ್ಕೆ ಎಷ್ಟು ಗೊತ್ತಾ? ನಮ್ಮಲ್ಲಿ ಎಷ್ಟು ಕೆರೆಗಳಿದ್ದಾವೆ ರಾಜ್ಯದಲ್ಲಿ? ಆಲ್ಮೋಸ್ಟ್, ಇದು ಫ್ಯಾಕಲ್ಟಿ ಇಸ್ ನಾಟ್ ಸಪೋಸ್ ಟು ಆನ್ಸರ್. 41,000 ವಾಟರ್ ಬಾಡೀಸ್ ಇದೆ ನಮ್ಮಲ್ಲಿ, ರೈಟ್? ಅದರಲ್ಲಿ 3,000 ಸುಮಾರು 40 ಹೆಕ್ಟೇರ್ಗಿಂತ ದೊಡ್ಡದು, 500 ಹೆಕ್ಟೇರ್, 1000 ಹೆಕ್ಟೇರ್, ಇಷ್ಟು ದೊಡ್ಡ ದೊಡ್ಡ ಕೆರೆಗಳು ಇದ್ದಾವೆ. ಅಂದರೆ ಮಳೆ ನೀರು ಬಂದಾಗ ನಾವು ವರ್ಷ ಇಡೀ ಅದರಲ್ಲಿ ಏನು ಸಂಗ್ರಹಣೆ ಆಗುತ್ತೆ ಅದರಿಂದ ನಮ್ಮ ಗ್ರೌಂಡ್ ವಾಟರ್ ಟೇಬಲ್ ಸೇಫ್ ಆಗಿ ಇರ್ತಿತ್ತು. ಬೇಸಿಗೆಯಲ್ಲಿ ನಮಗೆ ನೀರಿನ ಸಮಸ್ಯೆ ಆಗ್ತಿರಲಿಲ್ಲ. ದ್ಯಾಟ್ ವಾಸ್ ದ ಮ್ಯಾನೇಜ್ಮೆಂಟ್ ವಿಚ್ ವಾಸ್ ಹ್ಯಾಪನಿಂಗ್ ವಿತ್ ಮಿನಿಮಮ್ ಟೆಕ್ನಾಲಜಿ, ವಿತ್ ಮಿನಿಮಮ್ ಇಂಟರ್ವೆನ್ಷನ್ಸ್, ಆದರೆ ಮ್ಯಾಕ್ಸಿಮಮ್ ಅಡ್ವಾಂಟೇಜ್. ಆ ರೀತಿ ಆಗ್ತಿತ್ತು. ಪೊಲ್ಯೂಷನ್ ನೋಡಿ, ಏರ್ ಪೊಲ್ಯೂಷನ್ನು, ಆರ್ ವಿ ಮ್ಯಾನೇಜಿಂಗ್ ಇಟ್ ವೆಲ್? ಒಂದು ಕಡೆ ನಾವು ಇಂಡಸ್ಟ್ರಿಯಲೈಸೇಷನು, ಆಮೇಲೆ ಮೊಬಿಲಿಟಿ ಅವೆಲ್ಲ ಮಾಡಿದಾಗ ನಾವು ಚೆಕ್ ಮಾಡಿಲ್ಲ, ಪೊಲ್ಯೂಷನ್ ಕಂಟ್ರೋಲ್ ಚೆಕ್ ಮಾಡಿ, ಇಂಡಸ್ಟ್ರೀಸ್ನಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಚೆಕ್ ಮಾಡಿಲ್ಲ. ಆ್ಯಸ್ ಅ ರಿಸಲ್ಟ್ ಟುಡೇ ಗೋ ಆ್ಯಂಡ್ ಸಿ, ಪರ್ಟಿಕ್ಯುಲರ್ಲಿ ಇನ್ ಡೆಲ್ಲಿ, ಯು ಕಾಂಟ್ ಗೋ ಅರೌಂಡ್ ವಿದೌಟ್ ಅ ಮಾಸ್ಕ್ ಆ್ಯಂಡ್ ಮೆನಿ ಟೈಮ್ಸ್ ವಿದೌಟ್ ಅನ್ ಆಕ್ಸಿಜನ್ ಸಿಲಿಂಡರ್. ವಿ ಆರ್ ಬ್ಲೆಸ್ಡ್. ನಮ್ಮಲ್ಲಿ ಒಳ್ಳೆ ಹವಾಮಾನ ಸರಿಯಾಗಿ ನಾವು ಉಪಯೋಗಿಸ್ತಾ ಇದ್ದೀವಿ, ಮೇಂಟೈನ್ ಮಾಡ್ತಾ ಇದ್ದೀವಿ. ಗಾಡ್ ಹ್ಯಾಸ್ ಆಲ್ಸೋ ಬ್ಲೆಸ್ಡ್ ಅಸ್. ಇಂಥ ಗ್ರೀನ್ರಿ, ಇಂಥ ಒಂದು ಎನ್ವೈರ್ಮೆಂಟಲ್ ಸರ್ಪ್ಲಸ್ ಏನು ನಮ್ಮಲ್ಲಿ ಇದೆ ಅದು ಬೇರೆ ಕಡೆ ಇಲ್ಲ. ಸೊ ವಿ ಆರ್ ಬ್ಲೆಸ್ಡ್. ದಟ್ ಇಸ್ ವೈ ಎವ್ರಿಬಡಿ ಈಸ್ ಕಮಿಂಗ್ ಟು ಬ್ಯಾಂಗ್ಳೂರ್, ರೈಟ್? ಥರ್ಡ್ ಈಸ್ ಸಾಯಿಲ್. ಈಗ ಸಾಯಿಲ್ ಈಸ್ ವಾಟ್ ಗಿವ್ಸ್ ಅಸ್ food and plants, alwa? Are we managing it well? Anybody knows ಎಷ್ಟು ಭೂಮಿ
ನಮ್ಮದು ಬ್ಯಾರನ್ ಆಗಿ ಅನ್ಕಲ್ಟಿವೇಬಲ್ ಆಗಿ ಖಾಲಿ ಬಿದ್ದಿದೆ. ಎನಿ ಐಡಿಯಾ? ಎನಿಬಡಿ ನೋಸ್ ಹೌ ಮಚ್ ಇಸ್ ದಿ ಟೋಟಲ್ ಏರಿಯಾ ಆಫ್ ಕರ್ನಾಟಕ? ಜಿಯೋಸ್ಪೇಷಿಯಲ್ ತಾನೇ ನಾವು ಮಾತಾಡ್ತಾ ಇರೋದು. ಜಾಗ್ರಫಿಕಲ್ ಏರಿಯಾ ನಮ್ದು ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ಇದೆ, ಅಥವಾ ಎಷ್ಟು ಹೆಕ್ಟೇರ್ ಇದೆ? ಲ್ಯಾಕ್ ಸ್ಕ್ವೇರ್ ಕಿಲೋಮೀಟರ್. ಆಯ್ತಾ? ಹೆಕ್ಟೇರ್ಸ್ ಅಲ್ಲಿ ಹೇಳಿ. ಇಂಟು 100 ಮಾಡಿ. ಎಷ್ಟಾಯ್ತು? 192 ಲ್ಯಾಕ್ ಹೆಕ್ಟೇರ್ಸ್ ನಮ್ಮ ಹತ್ರ ಭೂಮಿ ಇದೆ. ಆದರೆ ಅದರಲ್ಲಿ ಆಲ್ಮೋಸ್ಟ್ 4 ಲ್ಯಾಕ್ ಹೆಕ್ಟೇರ್ಸ್ ಭೂಮಿ ಇವತ್ತು ಅನ್ಕಲ್ಟಿವೇಬಲ್ ಆಗಿ ಬ್ಯಾರನ್ ಆಗಿ ಬಿದ್ದಿದೆ. ಅದರಲ್ಲಿ ಅರ್ಧ ಭಾಗ ಗವರ್ಮೆಂಟ್ ಲ್ಯಾಂಡ್ ಇದೆ, ಅರ್ಧ ಭಾಗ ಪ್ರೈವೇಟ್ ಲ್ಯಾಂಡ್ ಇದೆ. ನಾವು ನೋಯಿಂಗ್ ಆಲ್ ದಿಸ್, ಸಿ ಹೌ KGIS ಹೆಲ್ಪ್ಸ್ ಅಸ್. ವಿ ನೋ ವಾಟ್ ಈಸ್ ವೇರ್. ಸಿಟ್ಟಿಂಗ್ ಹಿಯರ್ ಇನ್ ಒನ್ ಪ್ಲೇಸ್, ಡಿಜಿಟಲಿ ನಮಗೆ ಎಲ್ಲ ಗೊತ್ತಾಗ್ತದೆ. ಎಲ್ಲಿ ಭೂಮಿ ಸಮಸ್ಯೆ ಇದೆ, ಎಲ್ಲಿ ನೀರಿನ ಸಮಸ್ಯೆ ಇದೆ, ಎಲ್ಲಿ ಏರ್ ಪೊಲ್ಯೂಷನ್ ಸಮಸ್ಯೆ ಇದೆ, ಅಥವಾ ಫಾರೆಸ್ಟ್ ಇಶ್ಯೂಸ್ ಇದೆ, ಹ್ಯಾಬಿಟೇಷನ್ ಇಶ್ಯೂಸ್ ಇದೆ, ಕಂಜೆಷನ್ ಆಫ್ ಟ್ರಾಫಿಕ್ ಇಶ್ಯೂಸ್ ಇದೆ, ರೋಡ್ ಇನ್ಫ್ರಾಸ್ಟ್ರಕ್ಚರ್ ಇಶ್ಯೂಸ್ ಇದೆ, ಎಲ್ಲ ಗೊತ್ತಾಗ್ತದೆ. ನಾವು ಪ್ಲಾನಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೋರ್ ದೆನ್ 1200 ಲೇಯರ್ಸ್ ಆಫ್ ಇನ್ಫಾರ್ಮೇಷನನ್ನು ನಾವು ಒಟ್ಟು ಕೂಡಿಸಿ ನಾವು ಕರ್ನಾಟಕ ಎಟ್ ಅ ಗ್ಲಾನ್ಸ್ KGIS ಅಲ್ಲಿ ಹೋಸ್ಟ್ ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ ಅಂದರೆ, ಈ ಪ್ಲ್ಯಾನರ್ಸ್ ಇದ್ದಾರೆ, ಇಲ್ಲ ಬಿಸ್ನೆಸ್ ಆಪರ್ಚುನಿಟಿ ನೋಡೋರು, ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್ ಇದ್ದಾರೆ, ಅಥವಾ ಸ್ಟೂಡೆಂಟ್ಸ್ ಇದ್ದಾರೆ, ರಿಸರ್ಚರ್ಸ್ ಇದ್ದಾರೆ, ಅವರಿಗೆ ಮಾಹಿತಿ ಒಂದೇ ಕಡೆ ಕೊಡಬೇಕು. ನಾವು ಸಪೋಸ್ ಐ ಆಮ್ ಲುಕಿಂಗ್ ಆಟ್ ಒಂದು ಬ್ಯಾರನ್ ಲ್ಯಾಂಡ್ ಇದೆ. ಐಡಿಯಲಿ ಆ ಬ್ಯಾರನ್ ಲ್ಯಾಂಡ್ನಲ್ಲಿ ಏನಾದರೂ ಗ್ರೋ ಮಾಡಬೇಕು, ಹೌದಲ್ಲ? ಗ್ರೋ ಮಾಡಬೇಕಾದ್ರೆ ವಾಟ್ ಆರ್ ದ ಪ್ಯಾರಾಮೀಟರ್ಸ್? ಫಸ್ಟ್ ಆಫ್ ಆಲ್, ನನಗೆ ಅಲ್ಲಿ ನೀರಿದೆಯಾ, ಅದ್ರ ಮೇಲೆ ಸಾಯಿಲ್ ಏನಿದೆ, ಆ ಸಾಯಿಲ್ದು ಕ್ವಾಲಿಟಿ ಏನಿದೆ, ಅಲ್ಲಿ ರೇನ್ಫಾಲ್ ಬರುತ್ತಾ, ಅಂದರೆ ನಾನು ಯಾವ ಸ್ಪೀಶಿ ಹಾಕಬೇಕು ಅಂತಲೂ ನಾನು ಆಯ್ಕೆ ಮಾಡದೆ ಹೋದರೆ, ನಾನು ಏನೋ ಬೇರೆ ಹಾಕಿಬಿಟ್ರೆ ಸತ್ತು ಹೋಗುತ್ತೆ. ಇಟ್ ವಿಲ್ ನಾಟ್ ಸಕ್ಸೀಡ್. So we've got these layers and layers of information which can be put together to come with a informed technical decision. So our director has given us inch by inch in which survey number, ಎಲ್ಲಿ, ಯಾವ ತಾಲ್ಲೂಕು, ಯಾವ ಜಿಲ್ಲೆ, ಯಾವ ವಿಲೇಜ್ ನಲ್ಲಿ ನಾವು ಯಾವ ಭಾಗದ ಭೂಮಿಯನ್ನು ದ ಬೆಸ್ಟ್ ಪಾಸಿಬಲ್ ಕ್ರಾಪನ್ನು ಯಾವುದನ್ನು ನಾವು ಹಾಕ್ಬೋದು. Same another project from KSRAC was done with the help of Karnataka Science and Technology Center, where ನಮ್ಮ ನಾಯಕ್ ಸಾಹೇಬರು ಬಂದಿದ್ದಾರೆ. ಗುಲ್ಬರ್ಗಾದಲ್ಲಿ ನಾವು ಇದನ್ನು ಲಾಂಚ್ ಮಾಡಿದ್ದೀವಿ. ಈಗ ಕೆರೆಗಳಲ್ಲಿ ನೀರು ಯಾಕೆ ಬರ್ತಾ ಇಲ್ಲ? ಐ ಆಮ್ ಶ್ಯೂರ್ ನಿಮ್ಗೆಲ್ಲರಿಗೆ ವಾಟರ್ ಶೆಡ್ ಕಾನ್ಸೆಪ್ಟ್ ಗೊತ್ತಿದೆ. ವಾಟರ್ ಶೆಡ್ ಕಾನ್ಸೆಪ್ಟ್? ಸೊ rain water falls, and then as per the gradient, ಸಾಯಿಲ್ ಗ್ರೇಡಿಯಂಟ್ ಹೇಗಿರ್ತದೆ ಆ ಥರ ನೀರು ಶೇಖರಣೆ ಆಗ್ತದೆ. ಸಮ್ ವಿಲ್ ಪರ್ಮಿಯೇಟ್ ಇನ್ ಟು ದ ಅಂಡರ್ಗ್ರೌಂಡ್ ವಾಟರ್ ಎಕ್ವಿಫರ್, ಸಮ್ ವಿಲ್ ಬಿ ಇನ್ ದ ಸರ್ಫೇಸ್ ವಾಟರ್. ಸೊ ಕೆಲವು ಟ್ಯಾಂಕ್ಸ್ಗಳಲ್ಲಿ ನೀರು ಯಾಕೆ ಸಂಗ್ರಹಣೆ ಆಗ್ತಾ ಇಲ್ಲ ಅಂತ ನಾವು ವಿಶ್ಲೇಷಣೆ ನೋಡಿದಾಗ ಸಿಂಪಲ್ ಥಿಂಗ್ಸ್ ಲೈಕ್ ಟ್ಯಾಂಕ್ ಬಂಡ್ ಬಿದ್ದು ಹೋಗಿದೆ, ರೈಟ್? ಸೊ ನೀರು ಬರುತ್ತೆ, ಆದರೆ ಹರಿದು ಹೋಗುತ್ತೆ, ರೈಟ್? ಇನ್ನೊಂದು ಕಡೆ ಆ ಟ್ಯಾಂಕ್ ಬೆಡ್ದು ಸಾಯಿಲು ಯಾರೋ ಎಕ್ಸ್ಕವೇಟ್ ಮಾಡಿ ಇಷ್ಟು ಇದು ಡಿನ್ಯೂಡ್ ಮಾಡಿಬಿಟ್ಟಿದ್ದಾರೆ, ದಟ್ ಎವ್ರಿಥಿಂಗ್ ಪರ್ಮಿಯೇಟ್ಸ್. ಸೊ ನೀರು ಬಂದರೂ ಕೂಡ ಒಳಗಡೆ ಹೋಗ್ಬಿಡುತ್ತೆ, ಸ್ಟೋರ್ ಆಗೋದಿಲ್ಲ, ರೈಟ್? ಇನ್ನೊಂದು ಕಡೆ ವೇಸ್ಟ್ ವೇರ್ ಅದು ಹಾಳಾಗಿದೆ. ಸೊ ವಾಟರ್ ಸ್ಟೋರೇಜು, ವಾಟರ್ ಮೂವ್ಮೆಂಟು ಸರಿ ಇಲ್ಲ, ಕೆಲವು ಕಡೆ ಫ್ಲಡ್ಡಿಂಗ್ ಆಗ್ತಾ ಇದೆ. ಸೊ ವಿತ್ ಯೂಸಿಂಗ್ ಟೆಕ್ನಾಲಜಿ ಆ್ಯಂಡ್ ಡಿಫ್ರೆಂಟ್ ಸ್ಟ್ರೀಮ್ಸ್ ಆಫ್ ದೀಸ್ ಡೇಟಾ ಇಂಟಿಗ್ರೇಷನ್, ಕೂತ್ಕೊಂಡು ನಾವು ಒಂದು ಪ್ಲ್ಯಾನನ್ನು ರೆಡಿ ಮಾಡೋಕ್ಕಾಯ್ತು. ಓಕೆ, ದೀಸ್ 3000 ಆಡ್ ಟ್ಯಾಂಕ್ಸಲ್ಲಿ ನಾವು ಇಂಥ ಚೇಂಜಸನ್ನು ಮಾಡಿದರೆ. ಇನ್ನೊಂದು ಇಂಪಾರ್ಟೆಂಟ್ ಇತ್ತು, ಈ ಬರ್ತಕ್ಕಂಥ ವಾಟರ್ ಚಾನೆಲ್ಸು ಎಲ್ಲೆಲ್ಲಿ ಬ್ಲಾಕ್ ಆಗಿದೆ, ಯಾರು ಮನೆ ಕಟ್ಟಿಬಿಟ್ಟಿದ್ದಾರೆ ಅನಧಿಕೃತವಾಗಿ, ಅಥವಾ ಏನೋ ಒಂದು ಅಡ್ಡ ಹಾಕಿಬಿಟ್ಟಿದ್ದಾರೆ, ಅದರಿಂದ ನೀರು ಬರ್ತಾ ಇಲ್ಲ, ಮಳೆ ನೀರು ಸಂಗ್ರಹಣೆ ಆಗ್ತಾ ಇಲ್ಲ. So the land encroachment removal drive was taken, etc., etc. What all I'm saying is that with simple technology innovations, one can really create huge impact, which
which leads to better management of our planet Earth. ನಮ್ಮ ಭೂಮಿ ಇದು. ಇದನ್ನು ಸಂರಕ್ಷಿಸುವುದು, ಇದನ್ನು ಬೆಳೆಸುವುದು, ಇದನ್ನು ಅಭಿವೃದ್ಧಿಪಡಿಸೋದು ಇದೆಲ್ಲ ನಮ್ಮ ಜವಾಬ್ದಾರಿ. ಮುಂದಿನ ಪೀಳಿಗೆಗೆ ನಾವು ಜವಾಬ್ದಾರ. ಇಫ್ ಯು ಡೋಂಟ್ ಮ್ಯಾನೇಜ್ ಇಟ್ ವೆಲ್, ನಾಳೆ ಏನಾಗತ್ತೆ, ಫ್ಯೂಚರ್ ಜನ್ರೇಷನ್ಸ್ಗೆ ಏನಾಗತ್ತೆ, ದಿನಕ್ಕೆ ಏನು ಸಿಗುತ್ತಾ, ಶ್ವಾಸ ತಗೊಳ್ಳೋಕ್ಕೆ ಏನು ಸರಿಯಾದ ಗಾಳಿ ಸಿಗುತ್ತಾ, ಅಥವಾ ಕುಡಿಯೋಕ್ಕೆ ನೀರು ಇರುತ್ತಾ? ಸಿ, ದೀಸ್ ಆರ್ ವೆರಿ ವೆರಿ ಬೇಸಿಕ್ ಇಶ್ಯೂಸ್. ಒಂದು ಕಡೆ ವಿ ಆರ್ ಟಾಕಿಂಗ್ ಆಫ್ AI ಆ್ಯಂಡ್ ದಿಸ್ ಆ್ಯಂಡ್ ಗೂಗಲ್ ಆ್ಯಂಡ್ ದ್ಯಾಟ್ ಆ್ಯಂಡ್ ಬಿಗ್ ಟೆಕ್ನಾಲಜೀಸ್. ಇನ್ನೊಂದು ಕಡೆ ಬೇಸಿಕ್ survival issues are at stake. So I'm very happy I have not gone through these your papers, concept papers, but I'll personally go through it, and all I can say is that yaru olle concept anna kottirtare. We would like you to collaborate with that department of ours, whether it is IT, BT, industry, agriculture, horticulture, whichever department you want to pursue your concept note. We'll see to it that it gets implemented in the state. That will give you and us the real satisfaction of going through this process. So once again, ನಿಮ್ಮೆಲ್ಲರನ್ನ ಶುಭಾಶಯಗಳು. ನಾನು ಬೇಗ ಹೋಗಲಿಕ್ಕೆ ಇರೋದರಿಂದ ಸಾರಿ, ಐ ಹ್ಯಾವ್ ಪ್ರಾಬಬ್ಲಿ ನಿಮ್ಮೆಲ್ಲರನ್ನ ಅರ್ಜೆಂಟ್ ಮಾಡಿ ಶುರು ಮಾಡಿಸಿದ್ದೀನಿ ಕಾರ್ಯಕ್ರಮ. ಆದರೆ ಐ ಡಿಂಟ್ ವಾಂಟ್ ಟು ಮಿಸ್ ದಿಸ್ ಪ್ರೋಗ್ರಾಮ್. ಯಾಕೆಂದರೆ ನಮ್ಮ ಯೂತ್ ಇವತ್ತು ಎಲ್ಲ ಟೆಕ್ನಾಲಜಿ ಎಕ್ಸ್ಪರ್ಟ್ಸು ಎಲ್ಲರೂ ಕೈ ಜೋಡಿಸಿ ಈ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸಲ್ಲಿ ನಿಮ್ಮದು ಏನು ಪ್ರಸ್ತಾವನೆಗಳು ಇರ್ತವೆ, ಅದು ಬರ್ತಕ್ಕಂಥ 100 ವರ್ಷಕ್ಕೂ ಕೂಡ ಇಟ್ ವಿಲ್ ಹ್ಯಾವ್ ಅ ಹ್ಯೂಜ್ ರೆಲೆವೆನ್ಸ್. ಸೊ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು ಹ್ಯಾವ್ ಪಾರ್ಟಿಸಿಪೇಟೆಡ್ ಆ್ಯಂಡ್ ಆಲ್ ಆಫ್ ಯು who are showing interest to use these technologies. And let me tell you, many of you will then come up with nice startup projects just by using data, monetizing the data. How many startups, and more importantly agri-tech startups, can come up, and we are looking forward to that. Rajya Sarkaradu vividha schemes galu idave. As a young entrepreneur, we would love to support you in your individual enterprise also. Thank you very much. Thanks for giving me this opportunity.